ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಗ್ಯಾನ್ ಗಿದ್ದನಿಯ ಚಾನಲ್. ದಿಸ್ ಇಸ್ ಪ್ರಿಯಾ. ಇವತ್ತು ಬಂದು ಸಫಲ್ ಮಾರ್ಕೆಟ್ ಹೆಬ್ಬಾಳ ಸೈಡಿಂದ ಹಿಡಿದು ವೈಟ್ಫೀಲ್ಡ್ವರೆಗೂ ಹಿಡಿದು ಸೀಗೆಹಳ್ಳಿವರೆಗೂ ಹಿಡಿದೆ ಸಫಲ್ ಮಾರ್ಕೆಟ್ ಅಂದರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ. ಸಫಲ್ ಮಾರ್ಕೆಟ್ ಅಂತ ಹೇಳಿದ್ರೆ ಏನಪ್ಪ ಅಂದರೆ ವೆಜಿಟೇಬಲ್ಸ್, ಫ್ರೂಟ್ಸ್, ಇದು ಸೆಗ್ರಿಗೇಷನ್, ಲೋಡಿಂಗ್, ಅನ್ಲೋಡಿಂಗ್, ಪ್ಯಾಕಿಂಗ್, ಪಿಕ್ಕಿಂಗ್ ಈ ಥರ ಕೆಲಸ ಇರುತ್ತೆ ಅದರಲ್ಲಿ. ಹೌದಾ, ಮತ್ತು ಬೇರೆ ಬೇರೆನೂ ಹೇಳ್ತಾರಲ್ಲ, ಬಿಗ್ ಬಾಸ್ಕೆಟ್ಸು ಇದೆ, ತುಂಬಾ ಇದೆ. ಆದರೆ ಸಫಲ್ ಮಾರ್ಕೆಟ್ ಅಂತ ಹೇಳಿದ್ರೆ ದೊಡ್ಡ ಶಾಪಿಂಗ್ ಮಾಲ್ ಹೆಂಗಿರುತ್ತೆ ಆ ಥರ ಒಂದು ಸಫಲ್ ಮಾರ್ಕೆಟ್ ಇರುತ್ತೆ. ಅದರಲ್ಲಿ ಬಂದು ಎಷ್ಟೇ ಮಾಡಬೇಕು, ಲೋಡಿಂಗ್ ಇರುತ್ತೆ, ಅನ್ಲೋಡಿಂಗ್ ಇರುತ್ತೆ, ಜೆಂಟ್ಸ್ಗೆ, ಲೇಡೀಸ್ಗೂ ಆಫರ್ಸ್ ಇರುತ್ತೆ, ಸ್ವಲ್ಪ ಕಡಿಮೆ ಇರುತ್ತೆ. ಬಟ್ ಈಗ ನಡೀತಾ ಇದೆ ಲೇಡೀಸ್ಗೂ ಸಹ. ಯಾರಾದರೂ ಸೀಗೆಹಳ್ಳಿ ಸೈಡ್ ಮಾಡ್ತೀನಿ ಅಂತ ಹೇಳಿದ್ರೆ, ಇಲ್ಲ ಸಪೋಸ್ ಬೇರೆ ಸೈಡು ಹೆಬ್ಬಾಳ ಸೈಡು ಆ ಥರ ಎಲ್ಲ ಜಾಬ್ಸ್ ಇರುತ್ತೆ. ಸೊ ನಾವು ನಿಮಗೆ ಆವಾಗ ಅವೈಲಬಲ್ ಮಾಡಿಕೊಡ್ತೀವಿ. ತುಂಬ ಜನ ಓಲ್ಡಲ್ಲಿರ್ಬೋದು, ಮೋಸ್ಟ್ಲಿ ಸಫಲ್ ಮಾರ್ಕೆಟಿಂಗ್ ಈಗ ಆ ಕಡೆನೇ ಬೇಕಾಗಿರೋರು ಇದ್ದಾರೆ, ಸ್ವಲ್ಪ ಜನ ಹೆಬ್ಬಾಳ ಸೈಡ್. ಸೊ ಸಪೋಸ್ ಅವರು ಕೂಡ ನೋಡಿ ಕಾಲ್ ಮಾಡ್ಬೋದು, ಯಾಕಂದರೆ ಅವ್ರಿಗೆ ಆವಾಗ ವೇಕೆಂಡ್ ಇರಲ್ಲ. ಸೊ ನಾವು ಫಸ್ಟ್ ಹೇಳಿರ್ತೀವಿ, ನೀವು ಬಂದು ಫಾರ್ಮ್ ಫಿಲಪ್ ಮಾಡಿ ಹೋಗಬೇಕಾಗುತ್ತೆ. ಚಾರ್ಜ್ ಬಂದು 200 ರೂಪೀಸ್ ಇರುತ್ತೆ. ನಿಮ್ಮ ಡಾಕ್ಯುಮೆಂಟ್ ಎಲ್ಲ ನಮ್ಮ ಹತ್ರ ಇರುತ್ತೆ ಆಲ್ಮೋಸ್ಟ್ ಅದು. ಯಾಕಂದರೆ ನಾವು HR ಆಗಲಿ ಫೀಲ್ಡ್ ಆಫೀಸರ್ಗಾಗಲಿ ನಿಮ್ಮ ವಾಟ್ಸಪ್ ಮಾಡಿದಾಗ ನಿಮ್ಮದು ಡಾಕ್ಯುಮೆಂಟ್ಸ್ ಏನಿರುತ್ತೆ ಅದನ್ನು ಅವರು ಹೇಳ್ತಾರೆ, ಈ ಕಡೆ ಇದೆ, ಓಕೆ ಮೇಡಮ್ ಕಳಿಸಿ ಮೇಡಮ್ ಅಂತ. ಸೊ ತುಂಬ ಜನಕ್ಕೆ ಆ ಕಡೆ ಆಗಲಿಲ್ಲ, ಸಪೋಸ್ ಅಂದರೆ ನಾವು ಬೇರೆ ಕಡೆ ಕೊಡ್ತೀವಿ ಅಂದರೆ ಫ್ಯಾಮಿಲೀಸ್ ಹೋಗೋಕ್ಕೆ ಕಷ್ಟ ಆಗುತ್ತೆ. ಸೊ ಅವಾಗ ಏನು ಮಾಡೋದು? ಸೊ ಕಷ್ಟ ಆಗುತ್ತೆ ಅಂದರೆ ಮಾಡೋಕ್ಕಾಗಲ್ಲ. ಸೊ ಅದಕ್ಕೆ ಫ್ಯಾಮಿಲೀಸ್ಗೆ ಸ್ವಲ್ಪ ಜಾಸ್ತಿ ಅವ್ರ ಕಡೆ ನೋಡಬೇಕಾಗುತ್ತೆ. ಬೇರೆ ಕಡೆ ಅಂತ ಬರ್ತಾ ಅಂದರೆ ಅವ್ರಿಗೇನು ಪ್ರಾಬ್ಲಮ್ ಇಲ್ಲ, ಯಾಕಂದರೆ ಅವ್ರು ರೂಮ್ ಕೊಟ್ಬಿಟ್ರೆ ಸಾಕು, ಆರಾಮಾಗಿರ್ತಾರೆ. ಅವರು ಏನೋ ಒಂದು 3-4 ಜನ ಬಂದರೆ ಒಂದು 4 ಪಾತ್ರೆ ತೊಗೊಂಡು ಬಂದು ಆರಾಮಾಗಿ ಅವ್ರು ಕುಕಿಂಗ್ ಮಾಡ್ಕೋತಾರೆ. ಇಲ್ಲ ಅಂದರೆ ಸರ್ ಸಪೋಸ್ ಆಗಲಿಲ್ಲ ಅಂದರೆ ಸರ್ ಅವ್ರಿಗೇನೋ ನೋಡಿ ಅಂತ ಹೆಲ್ಪ್ ಮಾಡಿ ಅವ್ರು ಊಟದ ವ್ಯವಸ್ಥೆ ಸಹ ಮಾಡ್ತಾರೆ. ಯಾಕಂದರೆ ಒಂದೊಂದು ಕಂಪ್ನಿಯಲ್ಲಿ ಇವಾಗ ನೋಡಿ ಸಫಲ್ ಮಾರ್ಕೆಟಲ್ಲಿನೇ ತಿಳ್ಕೊಳ್ಳಿ, 12,000ಇಂದ 15,000 ಒಳಗಡೆ ಸ್ಯಾಲ್ರಿ ಇರುತ್ತೆ. ಓನ್ಲಿ ಜನರಲ್ ಶಿಫ್ಟ್ ಇರುತ್ತೆ, ಮತ್ತು ಲಂಚ್ ಒನ್ ಟೈಮ್ ಕೊಡ್ತಾರೆ. ಜನರಲ್ ಶಿಫ್ಟು ಬರೀ ಏನು ಶಿಫ್ಟ್ ಇರಲ್ಲ, ಆರಾಮಾಗಿ ಮಾಡ್ಕೋಬೋದು. ನೈಟ್ ಶಿಫ್ಟ್ ನಮ್ಮ ಕೈಲಿ ಆಗಲ್ಲ, ಕಷ್ಟ ಅಂದರೆ ಇದು ಒಳ್ಳೆ ಚಾನ್ಸ್ ಅವ್ರಿಗೆ. ಯಾಕಂದರೆ ಜನರಲ್ ಶಿಫ್ಟ್ ಬಿಟ್ಟು ಬೇರೆ ಶಿಫ್ಟ್ ಇರಲ್ಲ, ಒಂದು 9 o'clockಯಿಂದ 6 o'clock ಆರಾಮಾಗಿ ಹೋಗಿ ಬರ್ಬೋದಲ್ವ ಅವಾಗ. ಸೊ ಅದಕ್ಕೆ ಯಾರಾದರೂ ಸಫಲ್ ಮಾರ್ಕೆಟ್ ಮಾಡ್ತಾಯಿದ್ದೀವಿ, ಮಾಡ್ಬೋದು ಇದನ್ನು. ಸೊ ಅದಕ್ಕೆ ನಿಮ್ಮ ಕಡೆ ನಿಯರೆಸ್ಟು ಇರುತ್ತೆ, ಬಟ್ ಕನ್ನಡದವ್ರಿಗೆ ಜಾಸ್ತಿ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಒಂದು ಹಿಂದಿಯವ್ರಿಗೂ ಇದೆ, ಯಾಕಂದರೆ ಹಿಂದಿಯವ್ರಿಗೆ ಈ ಲೋಡಿಂಗ್ ಅನ್ಲೋಡಿಂಗ್ ಅವ್ರು ಮಾಡ್ಬೋದು. ಯಾಕಂದರೆ ಸ್ವಲ್ಪ ವೆಯ್ಟ್ ಇರುತ್ತೆ. ಸಪೋಸ್ ಒಂದು 30 kgs ಎತ್ತಬೇಕು, ಬಗ್ಗಿ ಎತ್ತಬೇಕು, ಆಗಬೇಕು, ಕಷ್ಟ ಆಗುತ್ತೆ. ಸೊ ಅದಕ್ಕೋಸ್ಕರ 30 kg 40 kg ಲ್ಯಾಡರೆಲ್ಲ ಇರುತ್ತೆ. ಸೊ ನೀವೇನು ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಏನಂದರೆ ಸ್ವಲ್ಪ ಹಿಂದಿಯವರು ಆದರೆ ಹಾರ್ಡ್ ವರ್ಕ್ ಕೆಲಸ ಮಾಡ್ತಾರೆ ಅಂತ ಅಷ್ಟೇನಿಲ್ಲ. ಸೊ ಆದರೆ ಕನ್ನಡದವ್ರಿಗೆ ಅಂದರೆ ಈ ಏನಪ್ಪ ಅದು ಸ್ಟೋರ್ ಕೆಲಸ ಇರುತ್ತೆ. ಸೊ ಸ್ಟೋರ್ ಕೆಲಸ ಕೂಡ ನಾವು ಅವೈಲಬಲ್ ಮಾಡಿಕೊಡ್ತೀವಿ. ಸೊ ಸಿಸ್ಟಮ್ ಗೊತ್ತಿದೆ ಅಂದರೆ ಇನ್ನೂ ಒಳ್ಳೆ ಸ್ಯಾಲರಿ ಸಿಗುತ್ತೆ. ಸಫಲ್ ಮಾರ್ಕೆಟಲ್ಲಿ ಯಾರಿಗಾರು ಇಷ್ಟ ಇದೆ, ಇಂಟ್ರೆಸ್ಟ್ ಇದೆ ಅಂತ ಹೇಳಿದ್ರೆ ಖಂಡಿತ ಬರ್ಬೋದು. ಬಂದು ನಿಮಗೆ ನಿಯರೆಸ್ಟು ಆಗಲಿಲ್ಲ ಅಂತಿದ್ರು ಸಹ ಕಾಲ್ ಮಾಡ್ಬೋದು. ಯಾಕಂದರೆ ತುಂಬ ಜನ ಹೇಳಿದ್ನಲ್ಲ, ಫ್ಯಾಮಿಲೀಸ್ಗೆ ಆಗ್ತಾಯಿಲ್ಲ, ಅವರು ಅಲ್ಲಿ ಬಿಟ್ಟು ಇಲ್ಲಿ ಬರೋಕ್ಕಾಗಲ್ಲ, ವೈಫು ಮತ್ತು ಮಗು ಇದೆ ಅಂದರೆ ಆಗಲ್ಲ. ಅದಕ್ಕೋಸ್ಕರ ಸೊ ನಿಮ್ಮ ಕಡೆ ಏನೇನು ಇತ್ತು ಅಂದರೆ, ಈಗ ಈ ಲಾಕ್ಡೌನ್ ಎಲ್ಲ ಮುಗಿದ ಮೇಲೆ ಸಪೋಸ್ ಆದರೆ ಒಂದು ಸರ್ತಿ ಟ್ರೈ ಮಾಡಿ, ಕಾಲ್ ಮಾಡಿ. 10 o'clockಯಿಂದ 4 o'clock ಒಳಗಡೆ ನಮ್ಮ ಆಫೀಸ್ ನಂಬರ್ ಬಂದು 8747023412. 10 o'clockಯಿಂದ 4 o'clock ಕಾಲ್ ಮಾಡಿ ನಿಮ್ಗೆ ಯಾವುದೇ ರೀತಿ ಇನ್ಫಾರ್ಮೇಷನ್ ಬೇಕಾದರೆ ನಾವು ಕೊಡ್ತೀವಿ. ಆದರೆ ನೀವು ಯಾವ ವಿಡಿಯೋ ನೋಡಿ ಕಾಲ್ ಮಾಡ್ತೀರಂತ ಮಾತ್ರ ನಿಮಗೆ ಹೆಂಗೆ ಜ್ಞಾಪಕ ಇರಲಿ. ಯಾಕಂದರೆ ಒಂದು ಮೇಡಮ್ ನೆನೆ ಕಾಲ್ ಮಾಡಿದ್ದಾರೆ, ಮೇಡಮ್ ನಾನು ಯೂಟ್ಯೂಬ್ ನೋಡಿ ಕಾಲ್ ಮಾಡಿದೆ. ಓಕೆ, ಖುಷಿ ನಮಗೆ. ಯಾಕಂದರೆ ನಾವು ನಿಮಗೋಸ್ಕರ ನಾವು ಅಪ್ಡೇಟ್ ಮಾಡ್ತಾ ಇರ್ತೀವಿ, ನಿಮಗೋಸ್ಕರನೇ ನಾವು ವೀಡಿಯೋ ಮಾಡ್ತಾ ಇರ್ತೀವಿ. ಯಾಕಂದರೆ ತುಂಬ ಜನ ಎಲ್ಲೆಲ್ಲಿರೋರು ಫಸ್ಟ್ ಸರ್ಚ್ ಮಾಡೋದೆಲ್ಲ ಯೂಟ್ಯೂಬಲ್ಲಿ ಹೋಗಿ ನೋಡೋದೆಲ್ಲ ಫಸ್ಟ್ ಏನು ಜಾಬು, ಕಾಮಿಡಿ, ಮೂವಿ, ಮತ್ತು ಇನ್ನು ಹೊಸ ನ್ಯೂಸಸ್. ಈ ಥರ ಇವಾಗ ಕೊರೋನಾ ತುಂಬ ಜನ ಆದರೆ ನನಗೆ ಗೊತ್ತಿರೋ ಥರ ಕೊರೋನಾ ಬಂದು ತುಂಬ ಜನಕ್ಕೆ ತುಂಬ ಅದರಲ್ಲೂ ಪೂರ್ ಪೀಪಲ್ಸ್ ಅಂದರೆ ಬಡವ್ರಿಗೆ ತುಂಬ ಕಷ್ಟ ಆಗಿದೆ. ರೆಂಟು, ಊಟಕ್ಕಿಲ್ಲ, ಆಚೆ ಹೋಗೋಂಗಿಲ್ಲ, ಕಷ್ಟ ಆಗ್ತದಪ್ಪ. ಈ ಥರ ಸಿಚುವೇಶನ್ ಯಾರಿಗೂ ಬೇಡ ಯಾವಾಗಲೂ. ಯಾಕಂದರೆ ಇಷ್ಟು ಕಷ್ಟ ಯಾವತ್ತೂ ಬರುತ್ತೆ ಅಂತ ಲೈಫಲ್ಲಿ ತಿಳ್ಕೊಂಡೇ ಇಲ್ಲ. ಅಳು ಬರುತ್ತೆ ನೆನೆಸ್ಕೊಂಡ್ರೆ. ಒಂದು ಕೊರೋನಾಯಿಂದ ಲೈಫ್ ಎಷ್ಟು ಸ್ಪಾಯ್ಲ್ ಆಗಿದೆ ಅಂದರೆ ಅಷ್ಟು ಸ್ಪಾಯ್ಲ್ ಆಗಿದೆ. ಸೊ ಖಂಡಿತ ಈ ಒಂದು ಸಿಚುವೇಶನ್ ಯಾರಿಗೂ ಬೇಡ ಯಾವಾಗೂ. ಆದರೆ ನನಗೂ ಒಂದ್ಸತಿ ಅನಿಸುತ್ತೆ, ಏನಪ್ಪ ಇಷ್ಟೊಂದು ಇದಾಗೋಯ್ತು, ಸತ್ತೋಗಿರಲ್ಲ ಹೋಗೇ ಬಿಟ್ರು. ಬಟ್ ಆದರೆ ಬದುಕಿರೋರ್ಗಾದ್ರೂ ಒಳ್ಳೇದಾಗಲಿ ಅಂತ ಅನ್ಕೋಬೇಕು. ಆದಷ್ಟು ಬೇಗ ಲಾಕ್ಡೌನ್ ಓಪನ್ ಆಗಲಿ, ಕಂಪನೀಸ್ ಎಲ್ಲ ಫಸ್ಟ್ ಥರ ಇರಲಿ, ಆದಷ್ಟು ಬೇಗ ಈ ಕೊರೋನಾ ಎಲ್ಲ ಮುಗ್ದೋಗ್ಲಿ ಅಂತ ಅನಿಸ್ಬಿಟ್ಟಿದೆ. ಸೊ ನಿಮಗೂ ಆ ಥರ ಏನಾದ್ರು ಒಪಿನಿಯನ್ಸ್ ಇತ್ತು ಅಂದರೆ ಈ ಕಮೆಂಟ್ ಬಾಕ್ಸಲ್ಲಿ ಖಂಡಿತ ಕಮೆಂಟ್ ಮಾಡ್ಬೋದು. ಯಾಕಂದರೆ ತುಂಬ ಜನಕ್ಕೆ ಪ್ರಾಬ್ಲಮ್ಸ್ ಆಗ್ತಾಯಿದೆ, ತುಂಬ ಜನ ಕಳ್ಕೊಂಬಿಟ್ಟಿದ್ದೀವಿ.
ಕಳೆದು ಹೋಗ್ತಾ ಇದ್ದಾರೆ ತುಂಬ ಜನ, ಏನೂ ಮಾಡೋಕ್ಕಾಗ್ತಾಯಿಲ್ಲ. ಈ ಕೊರೋನಾಯಿಂದ ಎಷ್ಟು ಪ್ರಾಬ್ಲಮ್ ಇದೆ ಅಷ್ಟು ಪ್ರಾಬ್ಲಮ್. ಯಾವತ್ತು ಇಷ್ಟು ಡೇಂಜರಸ್ ಅಂದ್ಕೊಂಡೇ ಇಲ್ಲ. ಸೊ ಅದಕ್ಕೆ ನಿಮಗೂ ಆ ಥರ ಏನಾನಿತ್ತು ಬೇಗ ಶೆಡ್ಡೌನ್ ಓಪನ್ ಆಗಬೇಕಂತ ಹೇಳಿದ್ರು ಕೂಡ ಕಮೆಂಟ್ಸ್ ಮಾಡ್ಬೋದು. ಯಾಕಂದರೆ ನಾವೇನು ಮಾಡೋಕ್ಕಾಗಲ್ಲ, ಮೋದಿಜಿ ಮಾಡಬೇಕು, ನಾವು ಕೇಳಬೇಕು. ಸೊ ಅವರು ಮಾಡೋದೆಲ್ಲ ನಮ್ಮ ಒಳ್ಳೇದಕ್ಕೇ, ಬಟ್ ಆದರೂ ಸಹ ತುಂಬ ಪ್ರಾಬ್ಲಮ್ ಆಗ್ತಾಯಿದೆ. ಬಡವರು ಹೇಗೆ ಬದುಕೋದು ಅಲ್ವಾ? ಸೊ ನಮಗಂತೂ ಸ್ವಲ್ಪನೂ ಇಷ್ಟ ಇಲ್ಲ, ಬಟ್ ಅದೇನು ಮಾಡೋದು, ಇರಲೇಬೇಕಾಗಿದೆ. ಮನೆಯಲ್ಲಿ ಲಾಕ್ಡೌನ್ ಓಮಲ್ಲೇ ಲಾಕ್ಡೌನ್ ಆಗಿಬಿಟ್ಟಿದ್ದೀವಿ ನಾವು. ಸೊ ನಿಮಗೂ ಆ ಥರ ಏನಾದ್ರು ಅನಿಸಿಕೆ ಇದೆ ಅಂತ ಹೇಳಿದ್ರೆ ನಮ್ಮ ಹತ್ರ ಹಂಚ್ಕೋಬೋದು ಖಂಡಿತ. ಸೊ ಅಂತ ಹೇಳ್ತಾ, ನಿಮಗೇನಾದರೂ ಸಫಲ್ ಮಾರ್ಕೆಟಲ್ಲಿ ಜಾಬ್ ಬೇಕು ಅಂತ ಹೇಳಿದ್ರೆ ಖಂಡಿತ ನೀವು ಕಾಲ್ ಮಾಡ್ಬೋದು. ನಮ್ಮ ಆಫೀಸ್ ಅಡ್ರೆಸ್ ಬಂದು ವೈಟ್ಫೀಲ್ಡ್ ಫಾರ್ಮ್, MG ಕಾಲೇಜ್ 4th ಕ್ಲಾಸ್. ಸೊ ಕಾಲ್ ಮಾಡ್ತಾ ಇರಿ ಗಣೇಶ್ ಏಜೆನ್ಸಿಗೆ ಅಂತ ಹೇಳ್ತಾ ಎಲ್ಲರಿಗೂ ನನ್ನ ಮಾತು ಮುಗಿಸ್ತೀನಿ. ಗುಡ್ ಬಾಯ್.